ಬೈಬಲಿನ ಹಿಡಿದಿರುವಂತ ಕೆಲವೊಬ್ರು ಹೇಳುವಂತ ಮಾತು ಏನು ಎಂಬುದಾಗಿ ನೋಡುವಂತದ್ದಾದರೆ ನರಕ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ಹೇಳ್ತಾರೆ. ನರಕಕ್ಕೆ ತನ್ನ ಮಕ್ಕಳನ್ನು ಒಳಪಡಿಸಲ್ಲ ಎಂಬುದಾಗಿ ಹೇಳ್ತಾರೆ. ಅಂತವರು ಒಂದು ಮಾತನ್ನ ಜಾಗ್ರತೆಯಿಂದ ಅವರು ತಲೆಯಲ್ಲಿ ಇಟ್ಕೋಬೇಕು. ಅದೇನು ಎಂಬುದಾಗಿ ನೋಡುವಂಥದ್ದಾದರೆ, ಯಾಕಂದ್ರೆ ಸ್ಪಷ್ಟವಾಗಿ ಬೈಬಲ್ ನರಕ ಸ್ವರ್ಗ ಇದೆ ಎನ್ನುವಂಥದ್ದನ್ನ ತಿಳಿಸುತ್ತೆ. ಒಂದ್ ವೇಳೆ ಇದಿದ್ರು ಕೂಡ ನಂಬದಲೇ ಇರುವಂತವರು ಒಂದು ವೇಳೆ ಈ ಭೂಮಿ ಮೇಲೆ ಇಷ್ಟಾನುಸಾರವಾಗಿ ಬದುಕಿ ಆತನು ನರಕಕ್ಕೆ ಹೋಗುವಂತ ಸಮಯದಲ್ಲಿ ನರಕ ಇದೆ ಅನ್ನುವಂಥದ್ದು ಗೊತ್ತಾದ್ರೆ, ಆತನು ಇಷ್ಟಾನುಸಾರವಾಗಿ ಬದುಕಿ ಅಲ್ಲಿ ಹೋಗಿ ನರಕ ಇದೆ ಅನ್ನುವಂಥದ್ದು ಗೊತ್ತಾದ್ರೆ ಏನು ಮಾಡೋದಕ್ಕೆ ಬರಲ್ಲ, ನರಕಕ್ಕೆ ಹೋಗ್ಲೇಬೇಕು. ಒಂದ್ ವೇಳೆ ನರಕ ಇಲ್ಲದಲೇ ಇದ್ರು ಕೂಡ ಭಯಭಕ್ತಿಯಿಂದ ಜೀವನ ಮಾಡಿ ಒಂದ್ ವೇಳೆ ಅಲ್ಲಿ ನರಕ ಇಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಇಷ್ಟಾನುಸಾರವಾಗಿ ಜೀವಿಸಿ ಒಂದ್ ವೇಳೆ ನರಕ ಇದೆ ಅಂತ ಅಂದ್ರೆ ಅದು ಅಪಾಯವಾಗಿ ಹೋಗುತ್ತೆ. ನರಕ ಇಲ್ಲ ಎನ್ನುವಂಥವ್ರು ಒಂದ್ ವೇಳೆ ನರಕ ಅಲ್ಲಿ ಒಂದ್ ವೇಳೆ ಇದ್ರೆ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಅದನ್ನ ಭಯಭಕ್ತಿಯಿಂದ ಜೀವಿಸಬೇಕು.